ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ಬಂದಿರುವಂಥ ಜ್ಯೇಷ್ಠ ಅಮಾವಾಸ್ಯೆ ಯಾವತ್ತು, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಜ್ಯೇಷ್ಠ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯನ್ನು ನಾವು ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರಿತೀವಿ. ಈ ವರ್ಷ ಈ ಜ್ಯೇಷ್ಠ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಇದನ್ನು ಸೋಮವತಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಸೋಮವಾರ ಬಂದಿರುವಂಥ ಅಮಾವಾಸ್ಯೆಗೆ ವಿಶೇಷ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿವಸ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಅವರ ಪಿತೃ ಕಾರ್ಯಗಳನ್ನು ಮಾಡ್ಬೋದು. ಹಾಗೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗಾಗಿರಬಹುದು, ಹಾಗೆ ನಿಮಗಾಗಿರ್ಬೋದು ದೃಷ್ಟಿಯನ್ನು ಕೂಡ ನಿವಾರಿಸ್ಕೊಳ್ಬೋದು. ಹಾಗಿದ್ರೆ ಈ ವರ್ಷ ಜ್ಯೇಷ್ಠ ಅಮಾವಾಸ್ಯೆ ಯಾವತ್ತು ಬಂದಿದೆ ಅಂತ ತಿಳ್ಕೊಳ್ಳೋಣ. ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆ ಈ ವರ್ಷ ಅಂದರೆ 2026ನೇ ಇಸವಿಯಲ್ಲಿ ಜೂನ್ 15ನೇ ತಾರೀಕು ಸೋಮವಾರದ ದಿವಸ ಬಂದಿದೆ. ಇವಾಗ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಜೂನ್ 14ನೇ ಭಾನುವಾರ ದಿವಸ ಮಧ್ಯಾಹ್ನ 12 ಗಂಟೆ 19 ನಿಮಿಷಕ್ಕೆ ಆರಂಭವಾಗಿ ಜೂನ್ 15ನೇ ತಾರೀಕು ಬೆಳಗ್ಗೆ 8 ಗಂಟೆ 28 ನಿಮಿಷಕ್ಕೆ ಅಂತ್ಯವಾಗ್ತಾ ಇದೆ. ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆ ತಿಥಿ ಜೂನ್ 14ನೇ ತಾರೀಕು ಭಾನುವಾರದ ದಿವಸ ಇದ್ದರೂ ಕೂಡ ಸೂರ್ಯ ಉದಯ ಆಗುವಂಥ ತಿಥಿ ನಮಗೆ ಜೂನ್ 15ನೇ ತಾರೀಕು ಬಂದಿರೋದ್ರಿಂದ ನಾವು ಅಮಾವಾಸ್ಯೆಯನ್ನು ಜೂನ್ 15ನೇ ತಾರೀಕು ಸೋಮವಾರದ ದಿವಸನೇ ಆಚರಣೆ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ವ್ರತ ಆಗಲಿ ಪೂಜೆ ಆಗಲಿ ಯಾವ ತಿಥಿ ಆದರೂ ಅದು ಸೂರ್ಯ ಉದಯ ಆಗುವಂಥ ತಿಥಿಯಲ್ಲಿ ಬಂದಿರುತ್ತೋ ಅಂತಹ ದಿವಸನೇ ನಾವು ವ್ರತ ಆಗಲಿ ಪೂಜೆನೇ ಆಗಲಿ ಮಾಡಬೇಕು ಅಂತ ಇದೆ, ಹಬ್ಬವನ್ನಾಗಲಿ. ಹಾಗಾಗಿ ನಾವು ಸೂರ್ಯ ಉದಯ ಆಗುವಂಥ ತಿಥಿ ಬಂದಿರುವಂಥ ಜೂನ್ 15ನೇ ತಾರೀಕು ದಿವಸನೇ ಅಮಾವಾಸ್ಯೆ ಪೂಜೆಯನ್ನು ನೆರವೇರಿಸಬೇಕು. ಅಮಾವಾಸ್ಯೆಗೂ ಮುಂಚೆನೇ ನೀವು ದೇವರ ಸಾಮಗ್ರಿಗಳನ್ನು ತೊಳೆದು ದೇವರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಆವತ್ತಿನ ದಿವಸ ಹೊಸದಾಗಿ ಕಳಸವನ್ನು ಸ್ಥಾಪನೆ ಮಾಡಿ ಆನಂತರ ನೀವು ಪೂಜೆಯನ್ನು ನೆರವೇರಿಸಬೇಕು. ಯಾವುದೇ ಕಾರಣಕ್ಕೂ ಆವತ್ತಿನ ದಿವಸ ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆಯೋದಕ್ಕೆ ಹೋಗಬಾರ್ದು. ಇನ್ನು ಸರಳವಾಗಿ ನೀವು ಯಾವ ರೀತಿ ಪೂಜೆಯನ್ನು ಮಾಡಿಕೊಂಡು ಬಂದಿರ್ತೀರೋ ಅದೇ ರೀತಿ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದು. ವಿಶೇಷವಾಗಿ ಹೊಸ್ತಿಲ ಹತ್ತಿರ ಒಂದು ನಿಂಬೆಹಣ್ಣನ್ನು ಕತ್ತರಿಸಿ ಮನೆಗೆ ದೃಷ್ಟಿಯನ್ನು ನೀವು ಹಾಗೆ ನಿಮಗೂ ಕೂಡ ದೃಷ್ಟಿಯನ್ನು ತಗೊಳ್ಬೋದು. ಹಾಗೆ ಯಾವುದೇ ರೀತಿಯಲ್ಲಿ ದೃಷ್ಟಿಯನ್ನು ತೆಗೆದುಕೊಳ್ಬೋದು. ತೆಂಗಿನಕಾಯಿಯಿಂದ ಆಗಲಿ ಉಪ್ಪಿನಿಂದ ಆಗಲಿ ಒಣಮೆಣಸಿನಕಾಯಿಯಿಂದ ಆಗಲಿ ಯಾವುದೇ ರೀತಿಯಲ್ಲಿ ಕೂಡ ನೀವು ದೃಷ್ಟಿಯನ್ನು ತೆಗೆದುಕೊಳ್ಬೋದು. ಇನ್ನು ಸಾಕಷ್ಟು ಜನ ಜ್ಯೇಷ್ಠ ಅಮಾವಾಸ್ಯೆ ಜ್ಯೇಷ್ಠ ಮಾಸ ಆಗಲಿ ಮುಗಿದು ಹೋಯ್ತಲ್ಲ ಅಂತ ಕೇಳ್ಬೋದು. ಆದರೆ ನಾವು ಈ ವರ್ಷ ಅಧಿಕ ಮಾಸ ಬಂದಿದ್ದರಿಂದ ಅದರಲ್ಲಿ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಬಂದಿದ್ದರಿಂದ ಅಧಿಕ ಜ್ಯೇಷ್ಠವನ್ನು ಆಚರಣೆ ಮಾಡಿದ್ವಿ. ಆದರೆ ಇವಾಗ ಪೂರ್ಣ ಪ್ರಮಾಣದ ಜ್ಯೇಷ್ಠ ಮಾಸ ಬಂದಿದೆ. ಇವಾಗ ಜ್ಯೇಷ್ಠ ಮಾಸ ಪೂಜೆಯನ್ನು ಈ ತಿಂಗಳಲ್ಲಿ ಮಾಡ್ಬೋದು. ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ಮಾಡಿ ಮನೆಯಲ್ಲಿರುವಂಥ ಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ಕಳಿಸಿದ ನಂತರ ಆಷಾಢ ಮಾಸದಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಬೋದು. ಇನ್ನು ಆಷಾಢ ಮಾಸ ಶ್ರಾವಣ ಮಾಸ ಆರಂಭವಾಗ್ತಾ ಇದ್ದಂಗೆ ಒಂದೊಂದೇ ವ್ರತಗಳು ಪೂಜೆಗಳು ಶುರುವಾಗ್ತವೆ, ಹಬ್ಬಗಳು ಶುರುವಾಗುತ್ತೆ. ಸಾಲು ಸಾಲು ಹಬ್ಬಗಳು. ಈ ಎಲ್ಲ ಹಬ್ಬಗಳಿಗೆ ವ್ರತಗಳಿಗೆ ಪೂಜೆಗಳಿಗೆ ನಾವು ಇವಾಗಿನಿಂದನೇ ತಯಾರಿ ಮಾಡ್ಕೊಳ್ಬೇಕು. ಹಾಗೆ ಮನೆಯಲ್ಲಿರುವಂಥ ಜ್ಯೇಷ್ಠ ಲಕ್ಷ್ಮಿಯನ್ನು ಅಂದರೆ ಅಲಕ್ಷ್ಮಿಯನ್ನು ಮನೆಯಿಂದ ಹೊರಗಡೆ ಹಾಕಬೇಕಾಗುತ್ತೆ. ಇನ್ನು ಜ್ಯೇಷ್ಠ ಅಮಾವಾಸ್ಯೆ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಕೇಳೋದಾದರೆ ಬೆಳಗ್ಗೆ ಬೇಗನೆ ನಮಗೆ ಅಮಾವಾಸ್ಯೆ ತಿಥಿ ಮುಗಿದು ಹೋಗ್ತಾ ಇರೋದ್ರಿಂದ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಅಂದರೆ ಬೆಳಗ್ಗೆ 6 ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಬೇಕು. ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ನೀವು ಬೆಳಗ್ಗೆ 8 ಗಂಟೆ 8 ಕಾಲರ ಅಷ್ಟರ ಒಳಗಾದರೂ ಪೂಜೆ
ಮಾಡಿ ಮುಗಿಸ್ಬೇಕು. ಅದಾದ ನಂತರ ಪೂಜೆ ಮಾಡಿದರೆ ಅದು ಅಮಾವಾಸ್ಯೆ ಸೇರಿಕೊಳ್ಳೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಅಮಾವಾಸ್ಯೆ ಯಾವತ್ತು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.